ಚೌಟರ ಅರಮನೆ ಅಂದ್ರೆ ನಮಗೆ ಕೆಲವರು ಹೇಳ್ತಾರೆ ಇಷ್ಟೇ ಚೌಟರ ಅರಮನೆ ಅಲ್ಲ, ಇದು ಬಹಳ ದೊಡ್ಡದಿತ್ತು, ನಾಶ ಆಗಿ ಉಳಿದದ್ದು ಅಷ್ಟು. ಆನೆ ಬಾಗಿಲು ಅಂತ ಅದಕ್ಕೆ ಹೆಸರು ಇಡ್ಲಿಕ್ಕೆ ಅದ ಆನೆ ಬಾಗಿಲು ಒಂದು ದೊಡ್ಡದು ಅಂತ ಹೇಳಿ, ಅಂದ್ರೆ ಆನೆ ಕೂಡ ಹೋಗ್ಲಿಕ್ಕೆ ಆಗುವಂತ ಒಂದು ಬಾಗಿಲು. ಅಂದ್ರೆ ಅರಮನೆದು ಎಂಟ್ರೆನ್ಸ್ ಅದು ಅರಮನೆಯ ರಾಜಾಂಗಣಕ್ಕೆ ಹೋಗುವ ಎಂಟ್ರೆನ್ಸ್ ಅಲ್ಲಿ. ಕೋಟೆ ಬಾಗಿಲಿನಲ್ಲಿ ಅಲ್ಲಿ ನೋಡ್ಲಿಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಈಗ ಕೋಟೆ ಸಂಪೂರ್ಣ ನಾಶ ಆಗಿದೆ. ಅದು ಕೆಳದಿ ಅರಸರು ಕಟ್ಟಿಸಿದಂಥ ಕೋಟೆ. ಅದೇನು ಕೋಟೆ ಆಗಿತ್ತು? ಅದು ವೆಂಕಟಪ್ಪ ನಾಯಕ ಅಂತ ಹೇಳುವ ಒಬ್ಬ ಅರಸ, ಅವನು 17ನೇ ಶತಮಾನದವ. ಅವನು ಇಡೀ ತುಳುನಾಡನ್ನು ವಶಪಡಿಸಿಕೊಳ್ತಾನೆ, ಕೆಳದಿ ಅರಸ, ವಿಜಯನಗರದ ನಂತರ. ಆಗ ಮೂಡುಬಿದಿರೆಯು ಅವನ ಪಾಲಿಗೆ ಬರ್ತದೆ. ಅಲ್ಲಿ ಅವನು ಎಲ್ಲೆಲ್ಲ ಅವನ ವಶಕ್ಕೆ ಬಂದ ಅಲ್ಲೆಲ್ಲ ಕೋಟೆ ಕಟ್ಟಿಸಿದ್ದಾನೆ ಅವನು. ಮೂಡುಬಿದಿರೆಯ ಕೋಟೆ ಅವನ ಕಾಲದಲ್ಲಿ ಕಟ್ಟಿಸಿದ್ದು. ಈಗ ಅದನ್ನು ಆಡು ಮಾತಿನಲ್ಲಿ ಏನೋ ಅದು ಟಿಪ್ಪು ಸುಲ್ತಾನ್ ಕೋಟೆ ಅಂತ ಹೇಳ್ತಾರೆ, ತಪ್ಪಲ್ಲ. ಯಾಕೆಂದರೆ ಕೆಳದಿ ಅರಸರ ಪತನದ ನಂತರ ಆ ಪ್ರದೇಶ ಟಿಪ್ಪು ಸುಲ್ತಾನ್ ಕಟ್ಟಿಸಿದ್ದ ಅವರೆಲ್ಲ. ಮೂಡುಬಿದಿರೆ ಹೆಸರನ್ನು ಕನ್ನಡ ಸಾಹಿತ್ಯ ಲೋಕದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡಿದಂಥ ಒಬ್ಬ ಕವಿ ಆತ ರತ್ನಾಕರ ವರ್ಣಿ, ಆತ ಮೂಡುಬಿದಿರೆಯವ.